ದರ್ಶನ್ ಮತ್ತು ಸಹಚರರಿಂದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಸ್ನೇಹಿತೆಯಾಗಿರುವಂತಹ ಸಮತಾ ವಿಚಾರಣೆ ಹಿಂದಿರುವ ಅಸಲಿ ಕಹಾನಿ ಏನು? ಪವಿತ್ರ ಗೌಡ ಮಾತ್ರವಲ್ಲದೆ ದರ್ಶನ್ ಜೊತೆಗೂ ಈ ಸಮತಾ ಮಾತುಕತೆಯನ್ನು ನಡೆಸಿರ್ತಾರೆ. ಸಮತಾಳ ಜೈಲು ಭೇಟಿಯಿಂದ ತನಿಖಾಧಿಕಾರಿಗಳ ತಲೆಯಲ್ಲಿ ಒಂದು ಸಂಶಯ ಶುರುವಾಗುತ್ತೆ. ಆ ಅನುಮಾನದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ತನಿಖಾಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ವಿಚಾರಣೆಗೆ ಹಾಜರಾದ ಸಮತಾಳನ್ನ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಸಮತಾಳ ವಿಚಾರಣೆಯನ್ನ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ? ಸಮತಾಳಿಂದ ಪವಿತ್ರ ಗೌಡ ಹಾಗೂ ದರ್ಶನ್ ಭೇಟಿಯ ಬಳಿಕ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಆ ವಿಚಾರ ಕೇಳಿ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರ ಮೇಲೂ ಅನುಮಾನ ಸೃಷ್ಟಿಯಾಗಿದೆ. ಸ್ವಾಮಿ ಮರಣೋತ್ತರ ಪರೀಕ್ಷೆಯ ವೇಳೆ ಸಮತಾ ಪತಿ ಡಾಕ್ಟರ್ ಸುರೇಶ್ ಕೂಡ ಹಾಜರಾಗಿರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಾಗಿದ್ದಾರೆ ಸಮತಾ ಪತಿ ಡಾಕ್ಟರ್ ಸುರೇಶ್. ರೇಣುಕಾಸ್ವಾಮಿ ಶವದ ಮರಣೋತ್ತರ ಪರೀಕ್ಷೆಯ ವೇಳೆ ಈ ಸಮತಾ ಪತಿ ಡಾಕ್ಟರ್ ಸುರೇಶ್ ಕೂಡ ಹಾಜರಿರುತ್ತಾರೆ. ಹಾಗಾದ್ರೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಳ ವಿಚಾರಣೆಯನ್ನ ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ, ಅಸಲಿ ಕಹಾನಿ ಏನು ಅಂತ ನೋಡೋದಾದ್ರೆ ದೇರ್ ಇಸ್ ಅ ಇಂಟರ್ನಲ್ ಲಿಂಕ್. ಮರಣೋತ್ತರ ಪರೀಕ್ಷೆ ಬರೋ ಮೊದಲೇ ದರ್ಶನ್ ಭೇಟಿಯನ್ನ ಮಾಡುತ್ತಾರೆ ಸಮತಾ. ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿದ್ದುವ ಯತ್ನ ನಡೆದಿತ್ತ ಅನ್ನುವ ಅನುಮಾನ. ಆ ಅನುಮಾನದಲ್ಲಿ ಸಮತಾಳನ್ನ ತೀವ್ರ ವಿಚಾರಣೆಗೆ ತನಿಖಾ ತಂಡ ಒಳಪಡಿಸಿರುತ್ತೆ. ತನಿಖೆಗೆ ಒಳಪಡಿಸಿ ಸಮತಾ ನೀಡಿದ ಹೇಳಿಕೆಯನ್ನ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಸಮತಾ ಪತಿ ಡಾಕ್ಟರ್ ಸುರೇಶ್ ಏನಿದ್ದಾರೆ ಅವರ ಕಾಲ್ ಡೀಟೇಲ್ಸ್, ಚಾಟಿಂಗ್ ಇದೆಲ್ಲವನ್ನ ಪರಿಶೀಲನೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಶವ ಮರಣೋತ್ತರ ಪರೀಕ್ಷೆ ನಡೆಸುವ ವೇಳೆ ಡಾಕ್ಟರ್ ಸುರೇಶ್ ರಜೆಯಲ್ಲಿದ್ದರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ. ಹಾಗಾಗಿ ಒಂದಷ್ಟು ಅನುಮಾನಗಳು ಇದೇ ಹಿನ್ನೆಲೆಯಲ್ಲಿ ಸಮತಾಳನ್ನ ವಿಚಾರಣೆ ನಡೆಸಿರ್ತಾರೆ ಅಂತ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಪವಿತ್ರ ಗೌಡ ಸ್ನೇಹಿತೆ ಸಮತಾಳ ವಿಚಾರಣೆ ಯಾಕಿರ್ಬೋದು, ಯಾವ ಕಾರಣಕ್ಕಿರ್ಬೋದು, ಏನಾದರೂ ಇಂಟರ್ನಲ್ ಲಿಂಕ್ ಇದೆಯಾ ಅಂದಾಗ ಒಂದು ಅನುಮಾನ ಮತ್ತು ಇಂಟರ್ನಲ್ ಲಿಂಕ್ ಇರುವಂತಹ ಒಂದು ಕ್ಲೂ ಸಿಕ್ಕ ಹಿನ್ನೆಲೆಯಲ್ಲಿ ಸಮತಾಳ ವಿಚಾರಣೆಯನ್ನ ತನಿಖಾ ತಂಡ ನಡೆಸಿರುತ್ತೆ. ಈ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಏನಿದೆ? ದಿವ್ಯಾ, ಖಂಡಿತವಾಗ್ಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅನೇಕ ಮಂದಿಯನ್ನ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ತುಂಬಾ ಆತ್ಮೀಯರಾಗಿರುವಂತಹ ಪವಿತ್ರ ಗೌಡ ಸ್ನೇಹಿತೆ ಸಮತಾರ್ಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಕರೆಸುವಂತಹ ಕೆಲಸ ಮಾಡಿದ್ರು. ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿಯೊಬ್ಬನಿಗೆ 3,000 ರೂಪಾಯಿ ಫೋನ್ ಪೇ ಮುಖಾಂತರವಾಗಿ ಕಳುಹಿಸಿ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಹೀಗಾಗಿ ನಿನ್ನೆ ಅವರು ಕೂಡ ವಿಚಾರಣೆಗೆ ಹಾಜರಾಗಿರ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಕೂಡ ಹೇಳಿಕೊಂಡಿರ್ತಾರೆ. ಅದಾದ ಮೇಲೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು. ಈ ಒಂದು ಏನು ಸಮತಾ ಏನಿದ್ದಾರೆ, ಸಮತಾ ಪತಿ ಡಾಕ್ಟರ್ ಸುರೇಶ್ ಅನ್ನೋರು ಏನಿದ್ದಾರೆ, ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ವೈದ್ಯರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ್ಮೇಲೆ ಮರಣೋತ್ತರ ಪರೀಕ್ಷೆಗಾಗಿ ಡೆಡ್ ಬಾಡಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಸಾಗಿಸಲಾಗಿರುತ್ತೆ. ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಅವತ್ತು ಕೂಡ ಈ ಡಾಕ್ಟರ್ ಸುರೇಶ್ ಅಲ್ಲಿ ಹಾಜರಾಗಿರ್ತಾರೆ. ಅದರಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಡಾಕ್ಟರ್ ಸುರೇಶ್ ಅವತ್ತು ರಜೆಯಲ್ಲಿ ಇರ್ತಾರೆ. ಆದ್ರೂ ಕೂಡ ಅವತ್ತು ಇಮಿಡಿಯೇಟ್ ಆಗಿ ಆ ಆಸ್ಪತ್ರೆಗೆ ಬಂದು ಆ ಒಂದು ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂತಹ ಆ ಸ್ಥಳದಲ್ಲೇ ಇರ್ತಾರೆ ಇವರು. ಹೀಗಾಗಿ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ಇನ್ನು ಸಮತಾ ಅತ್ಯಂತ ಒಂದು ಆಪ್ತರಾಗಿ ಇರೋದ್ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಾದ್ರೂ ಪ್ರಭಾವ ಬೀರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿತ್ತು. ಮತ್ತು ಇವರ ಕಾಲ್ ಡೀಟೇಲ್ಸ್ ಆಗಿರಬಹುದು, ಚಾಟಿಂಗ್ ಕೂಡ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ನಡೆಸಿರ್ತಾರೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇದೇ ಹಿನ್ನೆಲೆಯಲ್ಲಿ ಸಮತಾಳನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸ ಆಗಿತ್ತು. ಇನ್ನು ಪವಿತ್ರ ಗೌಡ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ವರದಿಯನ್ನ ಅಲ್ಲಿ ಸ್ಥಳದಲ್ಲಿ ಇದ್ರಲ್ಲ ಸುರೇಶ್, ಹೀಗಾಗಿ ವೈದ್ಯರು ಕೊಟ್ಟಂತಹ ಒಂದು ವರದಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಕೂಡ ಮತ್ತೊಂದು ಬಾರಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅದಾದ ಮೇಲೆ ಡಾಕ್ಟರ್ ಪ್ರದೀಪ್ ಎಂಬ ವೈದ್ಯರಿಂದ ಪೊಲೀಸರಿಗೆ ಈಗಾಗಲೇ ಮರಣೋತ್ತರ ವರದಿಯು ಕೂಡ
ಸಲಿಕೆ ಆಗಿರುವಂತದ್ದು. ಈಗಾಗಲೇ ಸಮತಾ ಕೂಡ ದರ್ಶನ್ ಅವರ ಭೇಟಿ ಆಗಿದ್ದು, ಮತ್ತೆ ಪವಿತ್ರ ಕೂಡ ಭೇಟಿ ಆಗಿದ್ದು ಕೂಡ ವಿಜಯಲಕ್ಷ್ಮಿ ಮತ್ತು ಅವರ ಕುಟುಂಬಸ್ಥರು ಏನಿದ್ದಾರೆ ಅಂತಂದ್ರೆ ದರ್ಶನ್ ಕುಟುಂಬಸ್ಥರಿಗೆ ಸಾಕಷ್ಟು ಒಂದು ಆಕ್ರೋಶಭರಿತರಾಗಿ ಅವರು ಕೂಡ ಮಾತನಾಡಿದ್ರು ಅನ್ನೋ ಮಾಹಿತಿ ಕೂಡ ಇತ್ತು. ಸಂಸಾರ ಸರಿ ಹೋಗುವಂತಹ ಸಮಯದಲ್ಲಿ ಸಮತಾ ಈ ರೀತಿ ಭೇಟಿಯಾಗಿ ಮತ್ತೆ ಉಳಿ ಹಿಂಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಆಕ್ರೋಶವನ್ನ ದರ್ಶನ್ ಕುಟುಂಬಸ್ಥರು ಕೂಡ ವ್ಯಕ್ತಪಡಿಸಿದ್ರು. ಈಗ ಸದ್ಯಕ್ಕೆ ಸಮತಾ ಪತಿ ಡಾಕ್ಟರ್ ಸುರೇಶ್ ಏನಾದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರ ಅನ್ನೋ ಒಂದು ಅನುಮಾನದ ಮೇರೆಗೂ ಕೂಡ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಸಮತಾನ ನೋಟಿಸ್ ಕೊಟ್ಟು ಕರೆಸಿ ಆಂಗಲ್ ನಲ್ಲೂ ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂತದ್ದು. ದಿವ್ಯಾ, ವಿಶ್ವ, ಹಾಗಾದ್ರೆ ಯಾರದ್ದು ಹಸ್ತಕ್ಷೇಪವಿಲ್ಲದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತನಿಖಾ ತಂಡಕ್ಕೆ ಲಭ್ಯವಾಗಿದೆ ಅಂತ ಅನ್ಕೊಳ್ಬಹುದಾ? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ನಾನು ಆವಾಗ್ಲೇ ಹೇಳಿದ ಹಾಗೆ ಡಾಕ್ಟರ್ ಪ್ರದೀಪ್ ಅನ್ನೋರು ಈ ಒಂದು ಪ್ರಕರಣದಲ್ಲಿ ಸಂದರ್ಭದಲ್ಲಿ ಪ್ರದೀಪ್ ಅನ್ನೋರು ಈ ಒಂದು ಮರಣೋತ್ತರ ಪರೀಕ್ಷೆಯ ಕಂಪ್ಲೀಟ್ ಆದಂತಹ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿರುವಂತಹ ಅಂಶಗಳನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಸಲ್ಲಿಸುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಕೂಡ ಮೆನ್ಷನ್ ಮಾಡಿರುವಂತದ್ದು. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸ್ಥಳದಲ್ಲಿ ಕೆಲವೊಬ್ಬ ವೈದ್ಯರು ಇರುವಂತದ್ದು ಅದು ಸಹಜ. ಯಾಕಂತಂದ್ರೆ ಯಾವುದಾದ್ರೂ ಪ್ರಾಕ್ಟೀಸ್ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಸಲುವಾಗಿ ಕೂಡ ಬೇರೆ ಬೇರೆ ವೈದ್ಯರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ರಜೆ ಇದ್ರೂ ಕೂಡ ಸುರೇಶ್ ಬಂದಿದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಸದ್ಯಕ್ಕೆ ಆ ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದದ್ದು ನಿಜ. ಆದ್ರೆ ಇದರಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹೀಗಾಗಿ ಚಾಟಿಂಗ್ ಮತ್ತು ಒಂದು ಕಾಲ್ ಲಿಸ್ಟ್ ಏನಿದೆ ಅದನ್ನು ಕೂಡ ಪರಿಶೀಲನೆ ನಡೆಸಿ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಸುರೇಶ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಅವರು ಕೂಡ ಸುಮ್ಮನಾಗಿದ್ದಾರೆ. ಆದ್ರೆ ಸಮತಾ ನಿರಂತರವಾಗಿ ಪವಿತ್ರ ಗೌಡ ಆಗಿರಬಹುದು, ದರ್ಶನ್ ಆಗಿರ್ಬೋದು ಇವ್ರ ಜೊತೆ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮತ್ತು ಆರೋಪಿಯೊಬ್ಬರಿಗೆ 3,000 ರೂಪಾಯಿ ಫೋನ್ ಪೇ ಮಾಡಿದ್ರಿಂದ ಆಕೆಯನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.